ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ಉಳಿಯುತ್ತಿಲ್ಲ ಅನ್ನೋರು ಈ ವಿಡಿಯೋ ಮಿಸ್ ಮಾಡ್ಬೇಡಿ. ನಿಮ್ಮ ಅದೃಷ್ಟ ಬದಲಿಸೋ ಸಂಪತ್ತು ಮತ್ತು ನೆಮ್ಮದಿಗಾಗಿ ಸರಳ ವಾಸ್ತು ಹಾಗೂ ಆಧ್ಯಾತ್ಮಿಕ ಪರಿಹಾರಗಳು. ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಅಖಂಡ ಐಶ್ವರ್ಯ ಮತ್ತು ಅದೃಷ್ಟ ಒಲಿಯಬೇಕು ಎಂದು ನಾವೆಲ್ಲರೂ ನಾನಾ ರೀತಿಯ ಪೂಜೆ ಪರಿಹಾರಗಳನ್ನು ಮಾಡುತ್ತಲೇ ಇರುತ್ತೇವೆ. ಆದರೆ ಅದೆಲ್ಲವೂ ಎಲ್ಲರಿಗೂ ಫಲ ನೀಡುವುದಿಲ್ಲ. ನಿಮ್ಮ ಮನೆಯಲ್ಲಿ ಧನಾಕರ್ಷಣೆ ಹೆಚ್ಚಾಗಬೇಕಾದರೆ ನಿಮ್ಮ ಪರ್ಸ್ ಅಥವಾ ಬೀರುವಿನಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳಿಗೆ ಹಣವನ್ನು ಸೆಳೆಯುವ ಅದ್ಭುತ ಶಕ್ತಿಯಿದೆ. ಅವುಗಳ ಬಗ್ಗೆ ತಿಳಿದು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡರೆ ಸಾಕು. ಮನೆಯಲ್ಲಿ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ. ವಿಡಿಯೋ ಮುಂದುವರಿಸುವ ಮೊದಲು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಪರ್ಸ್ನಲ್ಲಿ ಇಡಬೇಕಾದ ಮಂಗಳಕರ ವಸ್ತುಗಳು. ಹಿಂದೂ ಧರ್ಮದಲ್ಲಿ ಅಕ್ಷತೆಗೆ ವಿಶೇಷ ಸ್ಥಾನವಿದೆ. ಪೂಜೆಯಲ್ಲಿ ಬಳಸಿದ ಅಕ್ಷತೆಯನ್ನು ಒಂದು ಸಣ್ಣ ಕಾಗದದಲ್ಲಿ ಕಟ್ಟಿ ನಿಮ್ಮ ಪರ್ಸ್ನಲ್ಲಿ ಇಡಿ. ಅಕ್ಕಿಯು ಶುಕ್ರಗ್ರಹದ ಸಂಕೇತವಾಗಿದ್ದು ಇದು ಆದಾಯವನ್ನು ಸ್ಥಿರಗೊಳಿಸಿ ಹಣದ ಪೋಲನ್ನು ತಡೆಯುತ್ತದೆ. ಇದರ ಜೊತೆಗೆ ಪ್ರತಿಯೊಬ್ಬರೂ ಪರ್ಸ್ನಲ್ಲಿ ಸದಾ ಕುಳಿತಿರುವ ಭಂಗಿಯಲ್ಲಿರುವ ಮಹಾಲಕ್ಷ್ಮಿಯ ಫೋಟೋ ಇಟ್ಟುಕೊಳ್ಳಿ. ಇದು ಮನೆಯ ಧನಾಕರ್ಷಣೆಯನ್ನು ದ್ವಿಗುಣಗೊಳಿಸುತ್ತದೆ. ಹಾಗೆಯೇ 2 ಏಲಕ್ಕಿಗಳನ್ನು ಪರ್ಸ್ನಲ್ಲಿ ಇಡುವುದರಿಂದ ಸಂಪತ್ತಿನ ಕಾರಕನಾದ ಶುಕ್ರ ಬಲಗೊಂಡು ಅದೃಷ್ಟ ನಿಮ್ಮದಾಗುತ್ತದೆ. ಲಕ್ಷ್ಮೀದೇವಿಗೆ ತಾವರೆ ಹೂವೆಂದರೆ ಪಂಚಪ್ರಾಣ. ಹಣದ ಹರಿವು ನಿರಂತರವಾಗಿರಲು ಲಕ್ಷ್ಮಿಯ ಕೃಪೆಗಾಗಿ 2 ತಾಮರೆ ಬೀಜಗಳನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಕೈಯಲ್ಲಿ ಹಣದ ಕೊರತೆ ಉಂಟಾಗದೆ ನಿರಂತರ ಆದಾಯ ಹರಿದು ಬರುತ್ತದೆ. ಸುವಾಸನೆ ಇರುವ ಕಡೆ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. ಆದ್ದರಿಂದ ಪರ್ಸ್ನಲ್ಲಿ ಸದಾ ಸುವಾಸನೆ ಬೀರುವ ಒಂದು ಸಣ್ಣ ಶ್ರೀಗಂಧದ ತುಂಡನ್ನು ಇಡಿ. ಇದು ಲಕ್ಷ್ಮಿಯನ್ನು ಆಕರ್ಷಿಸಿ ವೃಥಾ ಖರ್ಚನ್ನು ಕಡಿಮೆ ಮಾಡುತ್ತದೆ. ಒಂದು ವೇಳೆ ಸಮುದ್ರದಿಂದ ಸಿಗುವ ಗೋಮತಿ ಚಕ್ರ ಲಭ್ಯವಿದ್ದರೆ ಅದನ್ನು ಪರ್ಸ್ನಲ್ಲಿ ಇಡೀ. ಗೋಮತಿ ಚಕ್ರವನ್ನು ಲಕ್ಷ್ಮಿಯ ಸಹೋದರನೆಂದು ಪರಿಗಣಿಸಲಾಗುತ್ತದೆ. ಇದು ದೃಷ್ಟಿ ದೋಷಗಳನ್ನು ದೂರ ಮಾಡಿ ಆರ್ಥಿಕ ಸಂಕಷ್ಟ ಬರದಂತೆ ಕಾಪಾಡುತ್ತದೆ. ನೆಮ್ಮದಿ ಮತ್ತು ಪಾಸಿಟಿವ್ ಎನರ್ಜಿಗಾಗಿ ಪರ್ಸ್ನಲ್ಲಿ ಒಂದು ಅಶ್ವತ್ಥ ಎಲೆಯನ್ನು ಇಡುವುದು ಶುಭದಾಯಕ. ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳ ವಾಸವಿರುತ್ತದೆ. ಹಾಗಾಗಿ ಒಂದು ಎಲೆಯನ್ನು ಶುಚಿಗೊಳಿಸಿ ಅದರ ಮೇಲೆ ಗಂಧದಿಂದ ಸ್ವಸ್ತಿಕ್ ಗುರುತು ಹಾಕಿ ಪರ್ಸ್ನಲ್ಲಿಡಿ. ಇದು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತದೆ. ಚಂದ್ರನ ಪ್ರತೀಕವಾದ ಒಂದು ಸಣ್ಣ ಬೆಳ್ಳಿ ನಾಣ್ಯವನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸು ಪ್ರಶಾಂತವಾಗಿರುತ್ತದೆ ಮತ್ತು ಅನಗತ್ಯ ಖರ್ಚುಗಳು ನಿಲ್ಲುತ್ತವೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಯಾವುದಾದರೂ ವಸ್ತುವನ್ನು ಪರ್ಸ್ ಅಥವಾ ಹ್ಯಾಂಡ್ ಬ್ಯಾಗ್ನಲ್ಲಿ ಇಡಿ. ಬೀರು ಕೂಡ ಲಕ್ಷ್ಮಿಯ ಸ್ವರೂಪವೇ ಆಗಿರುವುದರಿಂದ ಅಲ್ಲೂ ಕೆಲವು ಬದಲಾವಣೆ ಮಾಡಿ. ಬೀರುವಿನ ಕುಬೇರ ಸ್ಥಾನದ ರಹಸ್ಯ. ಮನೆಯ ಬೀರು ಎಂಬುದು ಕುಬೇರ ಸ್ಥಾನವಿದ್ದಂತೆ. ಅಲ್ಲಿ ಹಣ ಇಡುವ ಜಾಗದಲ್ಲಿ ಪಚ್ಚ ಕರ್ಪೂರವನ್ನು ಇಡಿ. ಅದರ ಸುವಾಸನೆಗೆ ಸಂಪತ್ತನ್ನು ಆಕರ್ಷಿಸುವ ವಿಶೇಷ ಶಕ್ತಿಯಿದೆ. 5 ಅರಿಶಿನದ ಕೊಂಬುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬೀರುವಿನಲ್ಲಿಟ್ಟರೆ ದೃಷ್ಟಿ ದೋಷಗಳು ನಿವಾರಣೆಯಾಗಿ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಬೀರುವಿನ ಲಾಕರ್ನಲ್ಲಿ ಒಂದು ಕೆಂಪು ರೇಷ್ಮೆ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಹಣ ಮತ್ತು ಒಡವೆಗಳನ್ನು ಇಡಿ. ಕೆಂಪು ಬಣ್ಣವು ವಿಜಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ದೋಷಗಳ ನಿವಾರಣೆ ಮತ್ತು ದೀಪಾರಾಧನೆ. ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗಬೇಕಾದರೆ ಪರ್ಸ್ ಅಥವಾ ಬೀರುವಿನಲ್ಲಿ ಹರಿದ ನೋಟುಗಳನ್ನು ಅಥವಾ ಹಳೆಯ ಬಿಲ್ಗಳನ್ನು ಇಡಬೇಡಿ. ಇವು ನೆಗೆಟಿವ್ ಎನರ್ಜಿ ಹೆಚ್ಚಿಸಿ ಖರ್ಚುಗಳನ್ನು ಜಾಸ್ತಿ ಮಾಡುತ್ತವೆ. ಇನ್ನು ಪೂಜಾ ಕೋಣೆಯಲ್ಲಿ ದೀಪ ಹಚ್ಚುವ ದಿಕ್ಕು ಬಹಳ ಮುಖ್ಯ. ಪೂರ್ವಕ್ಕೆ ಮುಖ ಮಾಡಿ ದೀಪ ಹಚ್ಚಿದರೆ ಆಯುಷ್ಯ ಆರೋಗ್ಯ ಹೆಚ್ಚುತ್ತದೆ. ಧನಲಾಭ ಬಯಸುವವರು ಉತ್ತರಕ್ಕೆ ಮುಖ ಮಾಡಿ ದೀಪ ಹಚ್ಚಿ ಶನಿ ದೋಷ ನಿವಾರಣೆ ಮತ್ತು ಸಾಲದ ಬಾಧೆ ತೀರಲು ಪಶ್ಚಿಮಕ್ಕೆ ಮುಖ ಮಾಡಿ ದೀಪ ಬೆಳಗಿ. ಪೂಜೆ ಮತ್ತು ಶುಕ್ರವಾರದ ನಿಯಮಗಳು. ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕೆ ಮುಖ ಮಾಡಿ ದೀಪ ಹಚ್ಚಬೇಡಿ. ಇದು ದಾರಿದ್ರ್ಯಕ್ಕೆ ಕಾರಣ. ಹಳೆಯ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಸೋಮವಾರ, ಬುಧವಾರ ಅಥವಾ ಗುರುವಾರ ಮಾತ್ರ ಬದಲಿಸಿ ನದಿಯಲ್ಲಿ ವಿಸರ್ಜಿಸಿ. ಶುಕ್ರವಾರ ಲಕ್ಷ್ಮೀದೇವಿಗೆ ಅತಿ ಪ್ರಿಯವಾದ ದಿನ. ಮನೆಯ ಸಿಂಹದ್ವಾರವೇ ಲಕ್ಷ್ಮೀ ಪ್ರವೇಶಿಸುವ ದಾರಿ. ಆದ್ದರಿಂದ ಪ್ರತಿ ಶುಕ್ರವಾರ ಮನೆಯ ಬಾಗಿಲ ಮುಂದೆ ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರು ತುಂಬಿಸಿ ಅದಕ್ಕೆ ಅರಿಶಿನ್ ಕುಂಕುಮ ಹಾಕಿ ಇಡಿ. ಹೊಸ್ತಿಲು ಪೂಜೆ ಮತ್ತು ರಂಗೋಲಿ ಮಹತ್ವ.
ಮುತ್ತೈದೆಯರು ಪ್ರತಿ ಶುಕ್ರವಾರ ಬೆಳಗ್ಗೆ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಪೂಜಿಸಿ. ಅರಿಶಿನ ಮಂಗಳಕರವಾಗಿದ್ದು ಲಕ್ಷ್ಮಿಯನ್ನು ಮನೆಗೆ ಆಹ್ವಾನಿಸುತ್ತದೆ. ಮನೆಯ ಮುಂದೆ ಪ್ರತಿದಿನ ಅಕ್ಕಿ, ಹಿಟ್ಟಿನ ರಂಗೋಲಿ ಇರಲಿ. ಇದು ಸಣ್ಣ ಜೀವಿಗಳಿಗೆ ಆಹಾರವಾಗುವುದರಿಂದ ನಿಮಗೆ ಅಕ್ಷಯ ಪುಣ್ಯ ಲಭಿಸುತ್ತದೆ. ವಾರಕ್ಕೊಮ್ಮೆ ಸ್ನಾನದ ನೀರಿಗೆ ಅಥವಾ ಮನೆ ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಶುಚಿಗೊಳಿಸಿ. ಉಪ್ಪಿಗೆ ನೆಗೆಟಿವ್ ಎನರ್ಜಿ ಹೀರಿಕೊಳ್ಳುವ ಶಕ್ತಿಯಿದೆ. ದೃಷ್ಟಿದೋಷ ಮತ್ತು ದಾರಿದ್ರ್ಯ ನಿವಾರಣೆ. ಮನೆಯಲ್ಲಿ ಸದಾ ಸಮಸ್ಯೆಗಳಿದ್ದರೆ ಯಾವುದಾದರೂ ಒಂದು ಶುಕ್ರವಾರ ಒಂದು ದಾರಕ್ಕೆ 1 ನಿಂಬೆಹಣ್ಣು ಮತ್ತು 7 ಹಸಿಮೆಣಸಿನಕಾಯಿ ಕಟ್ಟಿ ಬಾಗಿಲಿಗೆ ನೇತು ಹಾಕಿ. ದಾರಿದ್ರ್ಯ ದೇವತೆಗೆ ಹುಳಿ ಮತ್ತು ಖಾರ ಎಂದರೆ ಇಷ್ಟ. ಹಾಗಾಗಿ ಇದನ್ನು ಸೇವಿಸಿ ಆಕೆ ಮನೆ ಒಳಗೆ ಬರದೇ ಹೊರಗಿನಿಂದಲೇ ಹೊರಟು ಹೋಗುತ್ತಾಳೆ. ಇದರಿಂದ ಮನೆ ಸುಖ ಸಂತೋಷದಿಂದ ತುಂಬಿರುತ್ತದೆ. ವಾಸ್ತು ಪ್ರಕಾರ ಊಟ ಮಾಡುವಾಗಲೂ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಆಹಾರ ಸೇವನೆಯ ವಾಸ್ತು ನಿಯಮಗಳು. ಊಟಕ್ಕೆ ಮುಂಚೆ ಕೈಕಾಲುಗಳನ್ನು ತೊಳೆದುಕೊಳ್ಳಿ. ತೇವವಾದ ಕಾಲಿನಿಂದ ಊಟ ಮಾಡಿದರೆ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಯಾವಾಗಲೂ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಊಟ ಮಾಡಿ. ಇದು ಆಯಸ್ಸನ್ನು ಹೆಚ್ಚಿಸುತ್ತದೆ. ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡುವುದು ಬೇಡ. ಅನ್ನವು ರುಚಿಯಿಲ್ಲದಿದ್ದರೂ ಅದನ್ನು ನಿಂದಿಸಬೇಡಿ. ಅನ್ನಪೂರ್ಣೇಶ್ವರಿಗೆ ಗೌರವ ಕೊಡಿ. ಚಮಚಕ್ಕಿಂತ ಹೆಚ್ಚಾಗಿ ಕೈ ಬೆರಳುಗಳಿಂದಲೇ ಊಟ ಮಾಡಿ. ನಮ್ಮ 5 ಬೆರಳುಗಳು ಪಂಚಭೂತಗಳ ಸಂಕೇತವಾಗಿವೆ. ಆರೋಗ್ಯಕರ ಅಭ್ಯಾಸಗಳು ಮತ್ತು ಸಾಂಬ್ರಾಣಿ ಧೂವ. ನೆಲದ ಮೇಲೆ ಕುಳಿತು ಊಟ ಮಾಡಿದರೆ ಬೆನ್ನೆಲುಬು ನೇರವಾಗಿದ್ದು ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತದೆ. ಊಟದ ಸಮಯದಲ್ಲಿ ಯಾರ ಜೊತೆಗೂ ಮಾತನಾಡಬೇಡಿ. ಮಾತನಾಡುತ್ತಾ ಉಂಡರೆ ಹೊಟ್ಟೆಗೆ ಗಾಳಿ ಸೇರಿ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗಬಹುದು. ಇನ್ನು ಮನೆಯಲ್ಲಿ ಪ್ರತಿದಿನ ಸಾಂಬ್ರಾಣಿ ಧೂಪ ಹಾಕಿ. ಇದು ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿ ತುಂಬುತ್ತದೆ. ವಾರದ 7 ದಿನಗಳ ಧೂಪದ ಫಲಿತಾಂಶ. ಸೋಮವಾರ ಧೂಪ ಹಾಕಿದರೆ ಮನಃಶಾಂತಿ. ಮಂಗಳವಾರ ದೃಷ್ಟಿದೋಷ ನಿವಾರಣೆ. ಬುಧವಾರ ಮತ್ತು ಗುರುವಾರ ವ್ಯಾಪಾರ ವೃದ್ಧಿ ಹಾಗೂ ಮಕ್ಕಳ ಏಕಾಗ್ರತೆ ಹೆಚ್ಚುತ್ತದೆ. ಶುಕ್ರವಾರ ಲಕ್ಷ್ಮಿ ಕಟಾಕ್ಷ ಸಿದ್ಧಿಸುತ್ತದೆ. ಶನಿವಾರ ಶನಿ ಪೀಡೆಗಳು ತೊಲಗುತ್ತವೆ ಮತ್ತು ಆದಿವಾರ ಆರೋಗ್ಯ ಸುಧಾರಿಸಿ ಉತ್ಸಾಹ ಬರುತ್ತದೆ. ಇಂತಹ ಸಣ್ಣ ಸಣ್ಣ ಆಚಾರಗಳನ್ನು ಪಾಲಿಸಿ ಸುಖಮಯ ಜೀವನ ನಿಮ್ಮದಾಗಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ.